ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಫ್ರೆಂಡ್ಸ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಬಿಗ್ ರಿಲೀಫ್ ಅಂತ ಸುದ್ದಿ ಬರ್ತಾ ಇದೆ. ಏನಿದು ಪ್ರಕರಣ? ಇದು ಯಾವ ಪತ್ರಿಕೆ? ರಾಹುಲ್ ಮತ್ತು ಸೋನಿಯಾ ಗಾಂಧಿ ಮೇಲೆ ಏನು ಆರೋಪಗಳಿವೆ? ಈಗ ಕೋರ್ಟ್ ರಾಹುಲ್ ಮತ್ತು ಸೋನಿಯಾ ಪರವಾಗಿ ಏನು ತೀರ್ಪು ನೀಡಿದೆ? ಇವರಿಬ್ಬರ ಮೇಲೂ ಇದ್ದ ಕೇಸ್ ಬಿದ್ದು ಹೋಯ್ತಾ? ಈ ಎಲ್ಲ ವಿಷಯಗಳ ಕುರಿತು ನಿಮಗೆ ಖಚಿತ ಮಾಹಿತಿ ಮತ್ತು ವಿವರಗಳನ್ನು ನೀಡುತ್ತೇನೆ. ಅದಕ್ಕೂ ಮೊದಲು ಒಂದು ಮನವಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದು 13 ವರ್ಷಗಳ ಹಿಂದಿನ ಕೇಸ್. 2012ರಲ್ಲಿ ಸಂಸದ ಸುಬ್ರಮಣ್ಯನ್ ಸ್ವಾಮಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ AJL ಮತ್ತು ಯಂಗ್ ಇಂಡಿಯನ್ ಕಂಪನಿಗಳ ಹಣ ವರ್ಗಾವಣೆಗೆ ಸಂಬಂಧಿಸಿ ವಂಚನೆ ಮತ್ತು ದುರುಪಯೋಗ ಆಗಿದೆ ಅನ್ನೋದು ಅವರ ಆರೋಪ. ಹೇಗೆ ದುರುಪಯೋಗ ಆಗಿದೆ, ಏನು ವಂಚನೆ ನಡೆದಿದೆ, ಇದಕ್ಕೂ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಏನು ಸಂಬಂಧ, ಸುಬ್ರಮಣ್ಯನ್ ಸ್ವಾಮಿ ಹಾಕಿರೋ ಕೇಸ್ನಲ್ಲಿ ಹುರುಳಿದೆಯಾ, ಅದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ 2010ರಲ್ಲಿ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿಗೆ ಸುಮಾರು 90 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ಕೊಟ್ಟಿದೆ. ಈ ಸಾಲದ ಹಣವನ್ನು ಆಮೇಲೆ ಯಂಗ್ ಇಂಡಿಯನ್ ಕಂಪನಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಯಂಗ್ ಇಂಡಿಯನ್ ಕಂಪನಿನಲ್ಲಿ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅತ್ಯಧಿಕ ಷೇರು ಬಂಡವಾಳ ಹೊಂದಿದ್ದಾರೆ. ಹೀಗೆ ಸಾಲದ ಹಣ ವರ್ಗಾವಣೆ ಮಾಡುವಾಗ ರಾಜಕೀಯ ಪಕ್ಷಗಳ ಹಣ ವರ್ಗಾವಣೆ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಹಾಗೆಯೇ ತೆರಿಗೆ ಕಾಯ್ದೆಯನ್ನು ಉಲ್ಲಂಘಿಸಲಾಗಿದೆ. 50 ಲಕ್ಷ ರೂಪಾಯಿಯ ಅಪರಾಧ ನಡೆದಿದೆ. ಇದು ಸುಬ್ರಮಣ್ಯಂ ಸ್ವಾಮಿ ಮಾಡಿರುವಂತಹ ಆರೋಪ ಮತ್ತು ಸಲ್ಲಿಸಿರುವಂತಹ ದೂರು. ಈ ಆರೋಪಕ್ಕೆ ಕಾಂಗ್ರೆಸ್ ಪಕ್ಷ ಕೋರ್ಟಿನಲ್ಲಿ ಉತ್ತರ ನೀಡಿದೆ. ನ್ಯಾಷನಲ್ ಹೆರಾಲ್ಡ್ ಜವಾಹರ್ಲಾಲ್ ನೆಹರು ಆರಂಭಿಸಿದ ಪತ್ರಿಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಕ್ರಿಯವಾಗಿ ನೆರವಾದ ಪತ್ರಿಕೆ, ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಷೇರು ಬಂಡವಾಳ ಹೂಡಿರುವಂತಹ ಪತ್ರಿಕೆ. ವಲ್ಲಭಭಾಯ್ ಪಟೇಲ್ ಮತ್ತು ರಫಿ ಅಹಮದ್ ಕಿದ್ವಾಯಿ ಕೂಡ ಈ ಪತ್ರಿಕೆಗೆ ಬಂಡವಾಳ ಹಾಕಿದ್ದಾರೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಬ್ರಿಟಿಷರು ಈ ಪತ್ರಿಕೆಯನ್ನು ಬ್ಯಾನ್ ಕೂಡ ಮಾಡಿದ್ರು. ಈ ಪತ್ರಿಕೆಯನ್ನು ನಡೆಸ್ತಾ ಇರೋ AJL ಕಂಪನಿ ಸಾಲ ಮಾಡಿ ನಷ್ಟದಲ್ಲಿ ನಡೀತಾ ಇದೆ. ಅದರ ಸಾಲವನ್ನು ತೀರಿಸಿ ಪತ್ರಿಕೆಯನ್ನು ಪುನಶ್ಚೇತನ ಮಾಡೋದಕ್ಕಾಗಿ ಕಾಂಗ್ರೆಸ್ ಪಕ್ಷ 90 ಕೋಟಿ ರೂಪಾಯಿ ಸಾಲ ನೀಡಿದೆ. ಯಂಗ್ ಇಂಡಿಯನ್ ಕಂಪನಿ ಲಾಭರಹಿತ ಕಂಪನಿ. ಈ ಸಾಲದ ವರ್ಗಾವಣೆಯಲ್ಲಿ ಯಾವ ನಿಯಮವನ್ನು ಉಲ್ಲಂಘಿಸಲಾಗಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಸ್ವಾಮಿ ಅವರ ಕೇಸ್ಗೆ ಕೋರ್ಟ್ನಲ್ಲಿ ನೀಡಿರುವಂತಹ ಉತ್ತರ. ಸುಬ್ರಮಣ್ಯನ್ ಸ್ವಾಮಿ ಹಾಕಿರುವಂತಹ ಕೇಸ್ನ ವಿಚಾರಣೆ 2014ರಿಂದಲೂ ಕೋರ್ಟ್ನಲ್ಲಿ ನಡೀತಾನೆ ಇದೆ. ಸಮನ್ಸು, ಜಾಮೀನು, ದಾಖಲೆಗಳ ಪರಿಶೀಲನೆ, ಆಪೀಲು, ಹೀಗೆ ಮೊಕದ್ದಮೆ ಮುಂದುವರಿತಾ ಇದೆ. ಈ ಮಧ್ಯೆ ಕೇಂದ್ರ ಸರ್ಕಾರದ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂದ್ರೆ ED ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿದೆ. ಈ ಪ್ರಕರಣದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಿ ED ಅಧಿಕಾರಿಗಳು ಕೂಡ ಕೇಸ್ ಹಾಕಿದ್ದಾರೆ. ED ಮೊದಲು 2023ರಲ್ಲಿ AJLನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ತದೆ. ಬಳಿಕ ಕಳೆದ ಏಪ್ರಿಲ್ ತಿಂಗಳಲ್ಲಿ ದೆಹಲಿಯ ರೌಸ್ ಅವೆನ್ಯೂ ಕೋರ್ಟಿನಲ್ಲಿ ರಾಹುಲ್ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುತ್ತದೆ. ಈಗ ದೆಹಲಿ ನ್ಯಾಯಾಲಯ ರಾಹುಲ್ ಮತ್ತು ಸೋನಿಯಾ ಪರವಾಗಿ ತೀರ್ಪು ನೀಡಿದೆ. ಖಾಸಗಿ ದೂರಿನ ಆಧಾರದಲ್ಲಿ ಮನಿ ಲಾಂಡ್ರಿಂಗ್ ತನಿಖೆಯನ್ನು ನೇರವಾಗಿ ನಡೆಸೋದು ಕಾನೂನು ಬಾಹಿರ. ಮೊದಲು FIR ದಾಖಲಾಗಬೇಕು, ಆಮೇಲೆ ತನಿಖೆ ನಡೀಬೇಕು, ಅದಾದ ಮೇಲೆ ಚಾರ್ಜ್ ಶೀಟ್ ಪ್ರಕ್ರಿಯೆ ಆಗಬೇಕು. ಇಲ್ಲಿ ED ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿದೆ, ಈ ಮೊಕದ್ದಮೆ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ. ಇದು ED ಹಾಕಿರುವಂಥ ಕೇಸ್ನ ಪ್ರಕರಣದ ತೀರ್ಪು. ಒರಿಜಿನಲ್ ಕೇಸ್ ಇನ್ನೂ ಹಾಗೆ ನಡೀತಾ ಇದೆ. ಇಲ್ಲಿ EDಯ ಕಾರ್ಯಾಚರಣೆ ಬಗ್ಗೆಯೂ ಹಲವು ಪ್ರಶ್ನೆಗಳು ಈಗ ಉದ್ಭವವಾಗಿದೆ. AJLನ ಆಸ್ತಿಯನ್ನು ED ಮುಟ್ಟುಗೋಲು ಹಾಕಿದ್ದು ಸರಿಯೇ? ಯಾವುದೇ FIR ಇಲ್ಲದೆ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರನ್ನು ಹಲವು ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದ್ದು ಎಷ್ಟು ಸರಿ ಎನ್ನುವಂತಹ ಪ್ರಶ್ನೆಯನ್ನ ಕಾನೂನು ಪಂಡಿತರು ಈಗ ಕೇಳ್ತಾ ಇದ್ದಾರೆ. ದೆಹಲಿ ಕೋರ್ಟ್ ಕಳೆದ ಜುಲೈನಲ್ಲೇ ಈ ಬಗ್ಗೆ ತೀರ್ಪು ಪ್ರಕಟಿಸಬೇಕಿತ್ತು, ಆದರೆ ಮುಂದೂಡಲಾಗಿತ್ತು. ಅದು ತೀರ್ಪು ಪ್ರಕಟಿಸಲು ಇಷ್ಟೊಂದು ವಿಳಂಬ ಯಾಕೆ ಮಾಡಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಹಲವರು ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ EDಗೆ ಮುಖಭಂಗ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಈ ಪ್ರಕರಣದ ಬೆನ್ನು ಬಿಡುವಂತೆ ಕಾಣ್ತಾ ಇಲ್ಲ. ರಾಜಕೀಯ ಲಾಭ ಪಡೆಯುವ ಸಂಚನ್ನು ನಡೆಸಿದಂತೆ ಕಾಣಿಸ್ತಾ ಇದೆ. ಅಕ್ಟೋಬರ್ ಮೊದಲ ವಾರದಲ್ಲಿ ದೆಹಲಿ ಆರ್ಥಿಕ ಅಪರಾಧಗಳ ವಿಭಾಗ ಈ ಪ್ರಕರಣಕ್ಕೆ ಸಂಬಂಧಿಸಿ ಹೊಸ FIR ಅನ್ನು ದಾಖಲಿಸಿದೆ. ಅಂದ್ರೆ ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ಏನಾದ್ರೂ ಮಾಡಿ ಈ ಪ್ರಕರಣದ ವಿಚಾರ ಮುಂದುವರಿತಾ ಇರಬೇಕು. ಚುನಾವಣೆಗಳು ಬಂದಾಗ ಈ ಪ್ರಕರಣ ಪದೇ ಪದೇ ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತಾ ಇರಬೇಕು. ಇದು ಮೋದಿ ಸರ್ಕಾರದ ಅಜೆಂಡಾ ಇದ್ದಂತೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ? ದೆಹಲಿ ಕೋರ್ಟಿನ ತೀರ್ಪಿನ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಥವಾ ಈಗ ಏನು ದೆಹಲಿ ಆರ್ಥಿಕ ಅಪರಾಧಗಳ ವಿಭಾಗ ಕೇಸ್ ಹಾಕಿದೆಯಲ್ಲ, ಅದನ್ನು ಕೈಗೆತ್ತಿಕೊಳ್ಳಬಹುದು. ಒಟ್ಟಾರೆ ಕೇಸ್ ನಡೀತಾ ಇರಬೇಕು ಅನ್ನೋದು ಮೋದಿ ಸರ್ಕಾರದ ಆಸೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಸ್ನೇಹಿತರೆ, ಇದಾಗಿದೆ ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.